ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಟಾಪರ್ಸ್ಗಳನ್ನ ಮಾತನಾಡಿಸಿದ್ದಾರೆ. ಅವ್ರ ಸಂಭ್ರಮ ಹೇಗಿತ್ತು, ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 598 ಅಂಕಗಳನ್ನು ಸಾಧನೆ ಮಾಡುವ ಮೂಲಕ ಈ ಒಂದು ಸಾಧನೆಯನ್ನು ಮೆರೆದಿದ್ದಾರೆ. ಇದೀಗ ಆ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಂದನ್ ನಾಯ್ಕ್ ಅವರಿದ್ದಾರೆ. ನಂದನ್ ನಾಯ್ಕ್ ಅವರು ವಿಜ್ಞಾನ ವಿಭಾಗದಲ್ಲಿ ತಾವು 600ರಲ್ಲಿ 598 ಅಂಕವನ್ನು ಪಡೆದಿದ್ದೀರಿ. ಸೊ ಹೇಗೆ ಅನಿಸುತ್ತೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲ ಕ್ರೆಡಿಟ್ನ ನಮ್ಮ ಪೇರೆಂಟ್ಸಿಗೆ ಕೊಡಬೇಕಂತ ಇಚ್ಛೆ ಪಡಿಸ್ತೀನಿ. ಅವರಿಂದನೇ ಎಲ್ಲ ಆಗಿದ್ದು, ಅವರೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ಈ ಒಂದು ಇನ್ಸ್ಟಿಟ್ಯೂಷನ್, ಟೀಚರ್ಸ್, ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ, ಮತ್ತೆ ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟೊಂದು ಮಾರ್ಕ್ ಪಡಿತೀವಿ ಅಥವಾ 600ರಲ್ಲಿ 600 ಪಡಿದ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತೇಳಿ? ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಬಂದಿದೆ. ಮಾರ್ಕ್ಸ್ ಎಲ್ಲ ಟೀಚರ್ಸ್ ಎಲ್ಲ ಗೈಡ್ ಮಾಡಿದ್ರು ಸರಿಯಾಗಿ, ಅದು ಫಾಲೋ ಮಾಡಿದೆ ಸರಿಯಾಗಿ. ಪ್ಲಸ್ ಶೆಡ್ಯೂಲ್ ಇತ್ತು, ಏನು ಮಾಡಬೇಕಂತ ಫಿಕ್ಸ್ಡ್ ಇತ್ತು, ಎಲ್ಲ ಮಾಡಿದೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ? ಮುಂದೆ ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗುವಂತ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಇನ್ನೊಬ್ರು ವಿದ್ಯಾರ್ಥಿ ನಂದನ್ ನಾಯ್ಕ್ ಇದ್ದಾರೆ. ಅವರು ಕೂಡ ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಎಸ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಮಾತಾಡ್ತೇನೆ. ಇವರು 600ರಲ್ಲಿ 598 ಅಂಕವನ್ನು. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಸೊ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ತಮ್ಮದು ಎಕ್ಸಾಮ್ಗೆ? ಪ್ರಿಪ್ರೇಷನ್ ಅಂದರೆ ನನ್ನ ಶೆಡ್ಯೂಲ್ಗಿಂತ ಎಕ್ಸ್ಪರ್ಟ್ ಆ್ಯಕ್ಚುಲ್ ಟೀಚಿಂಗ್ ಶೆಡ್ಯೂಲ್ ಮತ್ತು ಟೆಸ್ಟ್ ಶೆಡ್ಯೂಲೇ ಬೆಟರ್ ಇತ್ತು. ಸೊ ಐ ವಾಸ್ ಫಾಲೋಯಿಂಗ್ ದ್ಯಾಟ್. ಸೊ ಐ ಥಿಂಕ್ ದ್ಯಾಟ್ ಮೇಡ್ ಮಿ ರೀಚ್. ಐ ಫೀಲ್ ಗುಡ್. ಮತ್ತು ಸ್ವಲ್ಪ ಐ ಮಿಸ್ ಮೈ ಫಾದರ್ ಬಿಕಾಸ್ ಹಿ ವಾಸ್ ಆಲ್ವೇಸ್ ದೇರ್ ವಿತ್ ಮೀ. ಡೈಲಿ ಮಾರ್ನಿಂಗ್ ನನಗೆ ಕಾಲ್ ಮಾಡಿ ಆಲ್ ದ ಬೆಸ್ಟ್, ಕಾಲೇಜಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡು ಡೈಲಿ ಅಂತ ಹೇಳ್ತಿದ್ರು. ಈಗ ರಿಸಲ್ಟ್ ಡೇ ಅವತ್ತು ಅವ್ರು ಇರಬೇಕಿತ್ತು, ಬಟ್ ಇಟ್ಸ್ ಫೈನ್. ಐ ಮಿಸ್ ಹಿಮ್. ಈ ಎಕ್ಸಾಮ್ ಬರೆದ ಮೇಲೆ ಒಂದು ಅಂದಾಜು ಇರುತ್ತೆ ಎಷ್ಟು ಮಾರ್ಕ್ ಸಿಗುತ್ತೆ ಅಂತೇಳಿ. ಸೊ ತಮಗೆ ಎಷ್ಟು ಅಂದಾಜಿತ್ತು ಇಷ್ಟು ಸಿಗುತ್ತೆ ಅಂತೇಳಿ? ಆ್ಯಕ್ಚುಲಿ ಐಡಿಯಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ 599. ಒಂದು ಮಿಸ್ಟೇಕ್ ಗೊತ್ತಿತ್ತು. 598 ಖುಷಿ, ತೊಂದರೆ ಇಲ್ಲ. ಮನೆಯಲ್ಲಿ ಎಲ್ಲ ಅಂದರೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದ್ರೆ, ಎಷ್ಟು ಗಂಟೆ ಓದ್ತಿದ್ರು ಎಕ್ಸಾಮ್ ಟೈಮಲ್ಲಿ, ಮತ್ತು ಅದಕ್ಕೂ ಹಿಂದೆ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇರ್ತಿತ್ತು ಅಂತೇಳಿ? ಹಾಗೇನು ಸ್ಟ್ರೆಸ್ ತಗೊಳ್ಳಿಲ್ಲ ನಾನು, ಬಟ್ ಐ ವಾಸ್ ಫಾಲೋವಿಂಗ್ ಕನ್ಸಿಸ್ಟೆಂಟ್ ಇರ್ತಿದ್ದೆ. ಡೈಲಿ 3 hours ಆಫ್ಟರ್ ಕಾಲೇಜ್ ಐ ಯೂಸ್ ಟು ಸ್ಟಡಿ. ಸೊ ಯಾ, ದಟ್ಸ್ ಇಟ್. ಈಗ ಸಮನ್ಯು ಶೆಟ್ಟಿ ಅವರ ತಾಯಿ ಇದ್ದಾರೆ. ಮೇಡಮ್, ತಮ್ಮ ಸಪೋರ್ಟ್ ಯಾವ ರೀತಿಯಾಗಿ? ತಮ್ಮ ಮಗ 600ರಲ್ಲಿ 598 ಅಂಕವನ್ನು ಪಡೆದ. ಸೊ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅವನಿಗೆ ಹೋಪ್ಸ್ ಇತ್ತು, ಒಳ್ಳೇದು ಮಾಡಿದ್ದೇನೆ, ಬೋರ್ಡ್ಸು ಇಷ್ಟೇ ಬರ್ತದೆ ಅಂತ. ಹಾಗೆ ಇಂಗ್ಲೀಷಲ್ಲಿ ಒಂದು ಮಾರ್ಕ್ಸ್ ಹೋಯಿತು, ಅದೇನು ಗೊತ್ತಿಲ್ಲ. ಅವನು ಅಚೀವ್ ಮಾಡಿದ್ದಾನೆ. 10th ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ. ಹಾಗೆ PU ಅಲ್ಲೂ ಅವನು ಸ್ಕೋರ್ ಮಾಡ್ತಾನೆ ಅಂತ ನಮಗೆ ಭರವಸೆ ಇತ್ತು. ಮುಂದೆ ಯಾವ ರೀತಿಯ ಸಪೋರ್ಟ್ ಅಂದರೆ ಏನು ಎಜುಕೇಷನ್ ಮುಂದೆ ಕಂಟಿನ್ಯೂ ಮಾಡಿ? ಮುಂದೆ ನೀಟಿಗೆ ಫೋಕಸ್ ಮಾಡ್ತಾ ಇದ್ದಾನೆ. ಕಾಲೇಜಿಂದ ತುಂಬ ಸಪೋರ್ಟ್ ಇದ್ದಾರೆ. ಎಲ್ಲ ಟೈಪ್ ಇದ್ದು ಟೆಸ್ಟ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗೆ ನೀಟಲ್ಲಿ ಮುಂದೆ ಹೋಗುವ MBBS ಮಾಡಬೇಕು ಅಂತ ಇದ್ದಾನೆ. ಈಗ ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ ಅಂತಂದರೆ ಪೇರೆಂಟ್ಸ್ ಕೂಡ ಒಂದು ರೀತಿ ಎಕ್ಸಾಮ್ ಬರೀತಿದ್ದಂಗೆ ಅವರಿಗೂ ಹಂಗೆ ಫೀಲ್ ಮಾಡ್ಕೋತಾರೆ. ಸೊ ತಾವು ಯಾವ ರೀತಿಯಾಗಿ ಸಪೋರ್ಟ್ ಆಗಿದ್ರಿ? ಹೌದು, ನಾವು ಎಕ್ಸಾಮ್ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಊರು ಸುಳ್ಯ. ಎಕ್ಸಾಮ್ ಟೈಮಲ್ಲಿ ಬಂದು ಅವನ ಜೊತೆನೇ ಇದ್ದೆವು. ನಾವು ಅವನಿಗೆ ಬೇಕಾದಾಗೆ ಓದಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದೇವೆ. ಹಾಗೆ ಅದೇ ಈಗ ಮಾತಾಡ್ತಾ ಹೇಳಿದೆ, ತಂದೆಯು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳಿ. ರೀಸೆಂಟಾಗಿ ಪಾಸ್ಟ್ ಆಗಿ. ಸೊ ಅವರಿಗೆ ಫುಲ್ಫಿಲ್ ಮಾಡಿದ್ದಾನೆ ಅವರ ಹೋಪ್ಸನ್ನು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಮನ್ಯು ಶೆಟ್ಟಿ ಅವರ ಏನು ಅವರ ತಾಯಿಯವರು ಹೇಳ್ತಕ್ಕಂಥ ಮಾತು. ಪ್ರಮುಖವಾಗಿ ನಮ್ಮ ಸಪೋರ್ಟ್ ಕೂಡ ಸಾಕಷ್ಟು ಇತ್ತು. ಈಗ ಮುಂದಿನ ದಿನಗಳಲ್ಲಿ ನೀಟ್ ಎಕ್ಸಾಮಿಗೆ ಕೂಡ ಪ್ರಿಪೇರ್ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರು ಕೂಡ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಅಶೋಕ್, ಸ್ಟೂಡೆಂಟ್ನ ಮಾತನಾಡಿಸ್ತಾ ಇದ್ರಲ್ಲ ಶಮನ್ಯ ಶೆಟ್ಟಿ ಅಂತ, ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿ ಎಕ್ಸಾಮ್ಸ್ ಆಗಬೇಕಾದ್ರೆ ತಂದೆ ಕಾಲ್ ಮಾಡ್ತಿದ್ರಂತೆ, ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ರು, ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇದ್ರು. ಬಟ್ ಆ ಸಂದರ್ಭದಲ್ಲೇ ತಂದೆನ ಕಳ್ಕೊಳ್ಳೋದು ರಿಸಲ್ಟ್ ಬರೋಷ್ಟೊತ್ತಿಗೆ, ಅಷ್ಟೊಂದು ಪ್ರೆಷರನ್ನು ಹ್ಯಾಂಡಲ್ ಮಾಡಿನೂ ಕೂಡ ಅವ್ರು ಮಾಡಿರುವಂಥ ಸಾಧನೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು.